ಲೀಡರ್ ಲೈಫ್ ಮೈಲಾಡ್ಸ್ ಅವ್ರು ನೋಡ್ಕೊಳ್ಳಿಕ್ಕೂ ಯಾರು ಇಲ್ಲ, ವಾಸ ಮಾಡಿ ಜೊತೆಲೂ ಯಾರು ಇಲ್ಲ. ಆಯ್ತು, ಏನ್ ಗಿಫ್ಟ್ ಕೊಟ್ರದು? ಮನೆ ಮೈಲಾಡ್ಸ್, ಹೌಸ್ ಮನೆ. ಪ್ರಾಪರ್ಟಿ ಅದಲ್ದೇನೆ ಬೇರೆ ಪ್ರಾಪರ್ಟಿ ಮಸ್ತಾಗಿದೆ. ಗಂಡ ಆಗಿದೆಯಾ? ಕೊಡಿ ನೀವು. 7 ಶೆಡ್ಯೂಲ್ಡ್ ಇದೆ. ಎಷ್ಟು? ವಿಲ್ ಮೇಕ್ ಇಟ್ 25,000. Yes. My lords, the gist of the case is, my lords, the petitioner herein, the government of Karnataka has allotted a site to the petitioner herein, my lords. Petitioner is a married, but she don't have any children. She issueless, my lords. The petitioner herein has gifted her property in favor of her brother, that is the husband of the respondent number 3, my lords. Husband of the respondent number 3. If both AC and DC have held against you? No, my lords. AC granted order in favor of us. DC has granted the ಮೇಂಟೆನೆನ್ಸ್ that order, my lord. What is the order passed by DC? ಮೇಂಟೆನೆನ್ಸ್ 10,000 rupees ಕೊಡಬೇಕು. ಕೊಡ್ತಾ ಇಲ್ವಾ ಈಗ? ಕೊಡಕ್ ಹೋದ್ರೆ ರೆಫ್ಯೂಸ್ ಮಾಡಿದ್ರು. ಆರ್ಡರ್ ಶೀಟ್ ಅಲ್ಲಿ ಎಂಟ್ರಿ ಆಗಿದೆ 90,000 ರೂಪಾಯಿ ತಂದು ಲಾಸ್ಟ್ ವೆಕೇಶನ್ ಕೊಡಕ್ ಹೋದಕ್ಕೆ ಈಸ್ ರೆಫ್ಯೂಸ್ ದ ಮೇಂಟೆನೆನ್ಸ್. ಈಗ AC ಆರ್ಡರ್ ವೇರ್ ಇಸ್ ಗಿಫ್ಟ್ ಡೀಡ್? ಏನಿದೆ Gift, my lords. ಎಲ್ಲಿದೆ ಗಿಫ್ಟ್ ಡೀಡ್? ಕಂಡೀಷನ್ ಎಲ್ಲಿದೆ? There is no condition. ಅದನ್ನ ಲೀವ್ ಇಟ್. ಎಸ್, 10,000 rupees ತಗೊಳ್ಳಿ. ಇನ್ನು ಜಾಸ್ತಿ ಬೇಕಾದ್ರೆ ಹೇಳಿ ಕೊಡುವ. She without 10,000, 10,000 she can't able to lead her life, my lords. ಅವ್ರು ನೋಡ್ಕೊಳ್ಳಿಕ್ಕೂ ಯಾರು ಇಲ್ಲ, ವಾಸ ಮಾಡಿ ಜೊತೆಲೂ ಯಾರು ಇಲ್ಲ. ಆಯ್ತು, ಏನ್ ಗಿಫ್ಟ್ ಕೊಟ್ರದು? ಮನೆ, my lords. ಹೌಸ್ ಮನೆ. ಪ್ರಾಪರ್ಟಿ ಅದಲ್ದೇನೆ ಬೇರೆ ಪ್ರಾಪರ್ಟಿ ಮಸ್ತಾಗಿದೆ. ಗಂಡ ಆಗಿದೆಯಾ? ಕೊಡಿ ನೀವು. 7 ಶೆಡ್ಯೂಲ್ಡ್ ಇದೆ. ಎಷ್ಟು? ವಿಲ್ ಮೇಕ್ ಇಟ್ 25,000. 25,000 ವಿಡೋ ಇವ್ರು. ಸೊ ಇದ್ರಲ್ಲಿ ಅಲ್ಲ ವಿಡೋ ಅವ್ರಿಗೂ ಕೂಡ ಬೇರೆ ಪ್ರಾಪರ್ಟೀಸ್ ಹೋಗಿದೆ. ನಾನು ರೆಕಾರ್ಡ್ ಕೊಟ್ಟು ಹಾಕಿದ್, my lords. Kindly page number, my lords. Yes. Page number 76, my lords. 76 ಅಲ್ಲಿ schedule C. ಈಗ now she is the third respondent is the daughter. ಅಲ್ಲ ವೈಫ್. ಅವ್ನು ಶ್ರೀನಿವಾಸ್ ಅಂತ ಬರ್ದಿದ್ರಲ್ಲ ಗಿಫ್ಟ್ ಡೀಡ್, ಅವ್ರ ಹೆಂಡತಿ ಇವ್ರು. ಆಯ್ತು. Now who is the petitioner? ಪಿಟಿಷನರ್ ಇವ್ರ ಶ್ರೀನಿವಾಸ್ ಸಿಸ್ಟರ್. What right do you have? ನಾದ್ನಿ ಆಗ್ಬೇಕು. ನಾದ್ನಿ, my lord. ತಮ್ಮನಿಗೆ ಬರ್ಕೊಟ್ಟಿದ್ದ ಆಸ್ತಿ ಸ್ವಾಮಿ, ತಮ್ಮನಿಗೆ ಗಿಫ್ಟೆಡ್ ಮಾಡ್ಕೊಟ್ಟಿದ್ದು ಬೈ ಬೋನಫೈಡ್ ಬಿಲೀಫ್ ದಟ್ their families look after welfare. Anyway, now if you want take money. Otherwise there is no condition and you have no right. We'll immediately close it. Give some money. 10,000 ಕೊಡ್ಲಿಕ್ಕೆ. 10,000 under the act. Make it a little more. We'll close it. 20. 15 ಕೊಡು. 15,000 ಯಾಕೆಂದ್ರೆ Anyway. ಏನು ವರ್ಕ್ ಮಾಡಕ್ ಏನು ಕೆಲಸ. ಆಯ್ತು, ಏನದು? ಅಲ್ಲಿ ರೆಂಟ್ ಕೂಡ ಬರುತ್ತೆ ಸ್ವಾಮಿ, ಅದೇ ಬಿಲ್ಡಿಂಗ್ ಅಲ್ಲಿ ರೆಂಟ್ ಕೂಡ ಬರುತ್ತೆ. ಅಲ್ಲ. Vanamala is no longer a good law. Don't tell me this. Yes. Supreme Court judgment ಬಂದ್ಮೇಲೆ ವನಮಾಲ ಎಲ್ಲ ಆಗ್ತಿದ್ದೀರಾ ನೀವು? Then ಸೊ ಇದರಲ್ಲಿ ಅವ್ರಿಗೆ ಬೇರೆ but ಪ್ರಾಪರ್ಟಿ ಕೂಡ ಇದೆ. the appeal before the DC was not maintainable at all. ಮೋರ್ ಅಲ್ಲಿ ಲಿಮಿಟೇಷನ್ ಇದೆ. ಲಿಮಿಟೇಷನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಮತ್ತೆ ಅಪೀಲ್ ಅಲೋ All ಮಾಡಿ. right. Appeal before the DC was not even maintainable. Before the assistant commissioner, the petition was not maintainable because there was no challenge, no indication in the gift deed of any condition. Correct? Both of you have lost the issue. So ಅದಕ್ಕೆ ಉಳಿದಿರೋದು ದುಡ್ಡು ಅಷ್ಟೇ. 15,000 rupees will direct. ಈಗ ಅರಿಯರ್ಸ್ ಎಷ್ಟಿದೆ? ಅಲ್ಲ 1 ಲಕ್ಷ ರೂಪಾಯಿ ಕೊಡ್ಬೇಕಾಯ್ತು. 90,000 ರೂಪಾಯಿ ತಂದಿದ್ದು ರೆಫ್ಯೂಸ್ ಮಾಡಿದ್ರು. ಈಗ ಕೊಡು ಒಂದ್ ತಿಂಗಳೊಳಗೆ ಎಲ್ಲ 15,000 ಅಂತ ಮಾಡ್ಕೊಂಡು ಅದು ಕೊಡಿ. ಒಂದ್ ಮಂತ್ ಅಲ್ಲಿ ಅದರಲ್ಲಿ 4 ಪೋರ್ಷನ್ ಇದೆ. ಅಟ್ಲೀಸ್ಟ್ 1 ಪೋರ್ಷನ್ ಅಲ್ಲಿ ಅವ್ರಿಗೆ ವಾಸ ಮಾಡ್ಲಿಕ್ಕೆ ಒಂದು ಅವಕಾಶ ವಾಸ ಮಾಡಕ್ಕೆ ಎಲ್ಲಿದ್ದಾರೆ? ಈಗ ಇದ್ರೆ ಇರ್ತಾ ಇಲ್ಲ. ರಿಲೇಟಿವ್ ಮನೆ 4 ದಿನ ಆಗಲಿಟ್ಟು 4 ದಿನ ವಾಸ ಮಾಡಕ್ಕೆ ಕೊಟ್ಟಿಲ್ಲ? ಇಲ್ಲ ಅವರೇ ಇರಲ್ಲ. ಬೇರೆ ಪ್ರಾಪರ್ಟಿಗಳು ಇದೆ ಅಲ್ಲ, ವಿಲ್ ಈಗ ಎಲ್ಲಿ ವಾಸ ಮಾಡ್ಬೇಕು ಅವರು? ಈಗ ಈ ಶೆಡ್ಯೂಲ್ ಪ್ರಾಪರ್ಟಿಯಲ್ಲೇ ಒಂದು 4 ಪೋರ್ಷನ್ ಇದೆ. 1 ಪೋರ್ಷನ್ ಅಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟು ಈಗ ಅದು ಕೊಡಿ. She is 76 years old, sir. Yes, ma'am. Have some concern for that. ನಮ್ಮನೇಲೆ ಇರ್ಲಿ ಅಂತ ಹೇಳ್ತಾ ಇದೀವಿ, ಇರ್ತಾ ಇಲ್ಲ ಅವರು. ಯಾವ ಪೋರ್ಷನ್ ಅಲ್ಲಿ ಇದೆ ಅಲ್ಲಿ ವಾಸ ಮಾಡಕ್ ಬಿಡಿ. ಈಗ ಅಲ್ಲಿ ಲಿಸ್ಟ್ ಇಟ್ ಆನ್ 17th. By then arrears clear ಮಾಡಿ and ವಾಸ ಮಾಡಕ್ ಬಿಡಿ. The subject petition is preferred, calling in question an orders of the assistant commissioner and the deputy commissioner. The assistant commissioner holds in favor of the present petitioner while the deputy commissioner reverses it. The appeal was in terms of the judgment of the division bench, the appeal was not maintainable before the deputy commissioner. Therefore, any order that is passed is contrary to law. Even otherwise, the perusal at the gift deed would not indicate any condition that is necessary as is enunciated by the apex court in so and so health. In that light, before both the parties
are not maintainable or entertainable. The issue is with regard to grant of maintenance of rupees 10,000 as is necessary under the Act. The learned counsel for the petitioner submits that the present petitioner has no roof to stay and is wandering in relative's house for shelter, and would submit that there are 4 portions in the property. One portion is let off to the present petitioner. It would suffice for her living, who is now 76 years old. The learned counsel for the respondent would contend that the petitioner is not coming and staying with the third respondent. Therefore, no such direction should be issued. In the light of the age of the petitioner being at 76 years, I deem it appropriate to direct the third respondent to permit the petitioner to stay in a portion of the house that she is been granted by one late G. Srinivas. Apart from the fact that the petitioner or the third petitioner would become entitled to maintenance at rupees 10,000 already agidiyalla, at rupees 15,000 per month from today. The arrears shall be calculated at rupees 10,000 from the date of the order passed by the Deputy Commissioner till today, and from today the petitioner would become entitled to maintenance at 15,000. List the matter on 17th in the fresh matters list. Yes, next. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.